ಸ್ನೇಹಿತರೆ ನಮಸ್ಕಾರ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಅಥವಾ ಟಾಕಿಂಗ್ ಶೋಗಳಲ್ಲಿ ವಿಶೇಷವಾಗಿ ಬಂದಂಥ ಶೋ ಅಂತ ಹೇಳಿದ್ರೆ ಅದು ಮಜಾ ಟಾಕೀಸ್. ಹಿಂದಿಯ ಕಪಿಲ್ ಶರ್ಮಾ ಶೋಗೆ ಕಾಂಪಿಟೇಟರ್ ಆಗಿ ಅಥವಾ ಅದೇ ರೀತಿಯಲ್ಲಿ ಅದೇ ಶೈಲಿಯಲ್ಲಿ ಅದರ ಕಾಪಿಯಾಗಿ ಬಂದಂತಹ ಶೋ ಅಂತ ಹೇಳಿದ್ರೆ ಈ ಮಜಾ ಟಾಕೀಸ್. ಹಿಂದಿಯಲ್ಲಿ ಯಶಸ್ಸು ಆದ ರೀತಿಯಲ್ಲಿ ಕನ್ನಡದಲ್ಲೂ ಕೂಡ ಯಶಸ್ಸು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಸೃಜನ್ಗೆ ಇತ್ತು. ಆದರೆ ಆರಂಭದಲ್ಲಿ ಸಿಕ್ಕಂಥ ಯಶಸ್ಸು ನಂತರ ಸಿಕ್ಕಿಲ್ಲ. ಅದರಲ್ಲೂ ಕೂಡ ಈ ಬಾರಿ ಮಜಾ ಟಾಕೀಸ್ ಅತ್ಯಂತ ಬೇಗವೇ ಕ್ಲೋಸ್ ಆಯಿತು. ಮಜಾ ಟಾಕೀಸ್ ಅನ್ನುವಂಥ ಟಾಕ್ ಶೋ ಇಷ್ಟು ಬೇಗ ಕ್ಲೋಸ್ ಆದಾಗ ಸಾಕಷ್ಟು ಜನ ಆಶ್ಚರ್ಯಪಟ್ಟಿದ್ರು. ಇನ್ಫ್ಯಾಕ್ಟು ಮಜಾ ಟಾಕೀಸ್ನಲ್ಲಿ ಇದ್ದಂಥ ಕಲಾವಿದರು ಕೂಡ ಬದಲಾದಾಗ ಮತ್ತು ಕೆಲವು ಕಲಾವಿದರು ಈ ಮಜಾ ಟಾಕೀಸ್ ಟೀಮನ್ನು ತೊರೆದಾಗ ಒಂದಷ್ಟು ಅನುಮಾನಗಳು ಕೂಡ ಮೂಡಿತ್ತು. ಅಂದರೆ ಸೃಜನ್ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಿದ್ದಾರೆ, ಸೃಜನ್ ಗೊತ್ತಿದ್ದು ಕೂಡ ತಪ್ಪು ಮಾಡ್ತಿದ್ದಾರೋ ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾರೋ, ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡ್ತಿರೋದು ಮಾತ್ರ ಎಲ್ಲೋ ಒಂದು ಕಡೆ ಸೃಜನ್ ಲೋಕೇಶ್ ಟೀಮ್ನ ಅಥವಾ ಆ ಪ್ರೊಡಕ್ಷನ್ನ ಈ ಮಜಾ ಟಾಕೀಸ್ಗೆ ಮುಳುವಾಗಬಹುದು ಅನ್ನುವಂಥ ಅನುಮಾನಗಳು ಮೂಡೋಕ್ಕೆ ಶುರುವಾಯಿತು. ಅದಕ್ಕೆ ಬೆನ್ನಲ್ಲೇ ಮಜಾ ಟಾಕೀಸ್ ಕ್ಲೋಸೇ ಆಯಿತು. ಇನ್ಫ್ಯಾಕ್ಟು ತರಂಗ ವಿಶ್ವ ಇದ್ದಾರಲ್ಲ, ತರಂಗ ವಿಶ್ವನೇ ಈ ಮಜಾ ಟಾಕೀಸನ್ನು ತೊರೆದ ನಂತರ ಮಜಾ ಟಾಕೀಸು ನಿಲ್ತೇ ಹೋಯಿತು. ಹಾಗಾಗಿ ಇಲ್ಲಿ ಏನೋ ಒಂದು ಮಿಸ್ ಹೊಡಿತಿದೆ ಅನ್ನೋಂಥ ಅನುಮಾನ ಎಲ್ರಿಗೂ ಕೂಡ ಮೂಡಿತ್ತು. ಈಗ ತರಂಗ ವಿಶ್ವ ಅವರೇ ಅಂದರೆ ಇದೇ ಮಜಾ ಟಾಕೀಸ್ನ ಒಬ್ಬ ಇಲ್ಲಿನ ಟೀಮ್ನವರೇ, ತಂಡದವರೇ, ಈ ಕ್ರೂ ಮೆಂಬರೇ ಈಗ ಈ ಮಜಾ ಟಾಕೀಸು ನಿಲ್ಲೋದಕ್ಕೆ ಕಾರಣ ಏನು, ಜೊತೆಗೆ ಮಜಾ ಟಾಕೀಸ್ನ ಟೀಮ್ನವರು ಮಾಡಿದಂಥ ಎಡವಟ್ಟುಗಳೇನು, ತಪ್ಪುಗಳೇನು, ಹಾಗೇನೆ ಸೃಜನ್ ಲೋಕೇಶ್ ಮಾಡ್ತಿರುವಂಥ ತಪ್ಪುಗಳೇನು ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಏನು ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಕಾಮಿಡಿ ಮತ್ತು ಟಾಕ್ ಶೋ ಆಗಿರುವಂತಹ ಮಜಾ ಟಾಕೀಸು ಇತ್ತೀಚೆಗೆ ಮುಕ್ತಾಯವಾಗಿದೆ. ಅಲ್ಲಿಗೆ ಮಜಾ ಟಾಕೀಸು ಈ ಬಾರಿಯ ಸೀಸನ್ ಇದೆಯಲ್ಲ ಶುರುವಾಗಿದ್ದು ಕೂಡ ಬೇಗ, ಮುಗ್ದಿದ್ದು ಕೂಡ ಬೇಗ. ಮಜಾ ಟಾಕೀಸ್ ಶೋ ಮುಕ್ತಾಯವಾಗಿದ್ದು ಯಾಕೆ ಅನ್ನುವಂಥ ಕುತೂಹಲ ಮತ್ತು ಬೇಸರ ಈ ಶೋವನ್ನು ನೋಡ್ತಿದ್ದಂಥ ವೀಕ್ಷಕರಿಗೆ ಸಹಜವಾಗಿ ಇದ್ದೇ ಇರ್ತದೆ. ಇದೇ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಈಗ ಬೇರೆ ಬೇರೆ ಶಾಕಿಂಗ್, ಸರ್ಪ್ರೈಸಿಂಗ್ ಉತ್ತರಗಳು ಕೂಡ ಸಿಗ್ತಿದ್ದಾವೆ. ಇದೀಗ ನಿರೀಕ್ಷೆಗಿಂತ ಮೊದಲೇ ಮುಗಿದಿರುವಂಥ ಈ ಶೋನ ಬಗ್ಗೆ ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಈ ಶೋನಲ್ಲಿ ಮುತ್ತುಮಣಿಯಾಗಿ ಫೇಮಸ್ ಆಗಿದ್ದಂಥ ತರಂಗ ವಿಶ್ವ ಅವರು ಸಹ ಒಬ್ರು. ನಾನು ಮಜಾ ಟಾಕೀಸ್ನಲ್ಲಿ ಇನ್ಮುಂದೆ ಮುತ್ತುಮಣಿಯಾಗಿ ಕಾಣಿಸಿಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ರು ಇದೇ ಮುತ್ತುಮಣಿ. ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಮುತ್ತುಮಣಿ ಯಾವಾಗ ತೊರೆದರೋ ಇದಾಗಿ 2 ವಾರನೋ 3 ವಾರನೋ ಒಳಗಡೆ ಮಜಾ ಟಾಕೀಸ್ ಕೂಡ ಇದು ಫೈನಲ್ ಎಪಿಸೋಡ್ ಅನ್ನುವಂಥ ಘೋಷಣೆಯನ್ನು ಮಾಡಿಬಿಡ್ತು. ಸೃಜನ್ ಲೋಕೇಶ್ ಒಂದಿನ ಲೈವ್ ಬಂದು ಸುಮಾರು ಒಂದು 7-8 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತನಾಡಿ ಮಜಾ ಟಾಕೀಸನ್ನು ಮುಗಿಸ್ತಾ ಇದ್ದೇವೆ, ಮತ್ತೊಂದು ಪ್ರಾಜೆಕ್ಟ್ನೊಂದಿಗೆ ನಿಮ್ಮ ಎದುರುಗಡೆ ಬರ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. ಇದೀಗ ಈ ಮಜಾ ಟಾಕೀಸನ್ನು ಮುತ್ತುಮಣಿ ತರಂಗ ವಿಶ್ವ ಯಾಕೆ ಬಿಟ್ಟರು, ಜೊತೆಗೆ ಮಜಾ ಟಾಕೀಸ್ನಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಿದ್ದಾವೆ, ಯಾಕೆ ಇಷ್ಟು ಬೇಗ ಕ್ಲೋಸ್ ಆಯಿತು ಅನ್ನೋವಂಥ ವಿಚಾರವನ್ನು ಸ್ವತಃ ಅವರೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಮಜಾ ಟಾಕೀಸು ನಿರೀಕ್ಷೆಗೂ ಮೊದಲೇ ಮುಕ್ತಾಯವಾಗಿದೆ. ಹಲವು ಘಟಾನುಘಟಿ ಕಲಾವಿದರು ಈ ಶೋನಲ್ಲಿ ಇದ್ದರು. ಆರಂಭದಲ್ಲಿ ಈ ಶೋ ಕನ್ನಡದ ಕಾಮಿಡಿ ಶೋಗಳಲ್ಲೇ ಒಂದು ರೀತಿಯ ವಿಶೇಷವಾದಂಥ ಶೋ ಆಗಿತ್ತು ಮತ್ತು ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಮೂಡಿ ಬರ್ತಿದ್ದಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಆಗಿ ಬದಲಾಗಿತ್ತು. ಅದರಲ್ಲೂ ಕೂಡ ಒಂದು ನಮ್ಮ ನಡುವೆ ನಡೆಯುವಂಥ ಸಂದರ್ಭಗಳನ್ನು ಅಥವಾ ಬೇರೆ ಬೇರೆ ಘಟನಾವಳಿಗಳನ್ನು ತಮಾಷೆಯಾಗಿ ತೋರಿಸ್ತಾ, ಜೊತೆಗೆ ಒಂದು ಸಿನಿಮಾ ತಂಡದ ಪ್ರಚಾರವನ್ನು, ಆಮೇಲೆ ಒಂದಷ್ಟು ಕಲಾವಿದರ ಬದುಕನ್ನು ತೆರೆದಿಡುವಂಥ ಪ್ರಯತ್ನವನ್ನು ತಮಾಷೆಯಾಗಿ ಮಾಡುವಂಥ ಶೋ ಆಗಿ ಇದು ತುಂಬ ಪಾಪ್ಯುಲಾರಿಟಿಯನ್ನು ಗಳಿಸಿತ್ತು ಆರಂಭದ ಸಂಚಿಕೆಗಳಲ್ಲಿ. ಬಟ್ ಹೋಗ್ತಾ 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 ಸೀಸನ್ ಕೂಡ ಹೆಚ್ಚಾಯಿತು. ಈ ಸಂಚಿಕೆಗಳಲ್ಲೂ ಕೂಡ ಬದಲಾವಣೆ ಕಾಣ್ತಾ ಹೋಯಿತು. ಆರಂಭದಲ್ಲಿ ಒಂದು ಸುಸಂಸ್ಕೃತ ಪದಗಳ ಮೂಲಕನೇ ಮತ್ತು ಸುಂದರವಾದಂತಹ ಕಾರ್ಯಕ್ರಮವಾಗಿ, ತಮಾಷೆಯ ಕಾರ್ಯಕ್ರಮವಾಗಿ ಜನರನ್ನು ಸೆಳೆದಿದ್ದು ಕೂಡ ಸತ್ಯನೇ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆರಂಭದಲ್ಲಿ ಬರ್ತಿದ್ದಂಥ ಗೆಸ್ಟ್ಗಳಿಗೂ ಕೂಡ ಅದರದ್ದೇ ಆದಂಥ ತೂಕ ಇತ್ತು. ಆಮೇಲೆ ಇದೇ ಮಜಾ ಟಾಕೀಸ್ ಟೀಮ್ನಲ್ಲಿದ್ದಂಥ ಕಲಾವಿದರಿಗೂ ಕೂಡ ಒಂದು ತೂಕ ಇತ್ತು. ಇನ್ಫ್ಯಾಕ್ಟ್ ಅಪರ್ಣ ಅವರಾಗಿರ್ಬೋದು, ಶ್ವೇತ ಚಂಗಪ್ಪ ಅವರಾಗಿರ್ಬೋದು, ಕುರಿ ಪ್ರತಾಪ್ ಅವರಾಗಿರ್ಬೋದು, ಆಮೇಲೆ ಈ ಬೇರೆ ಬೇರೆ ರಂಗದ ಕಲಾವಿದರುಗಳು, ಈಗ ತುಳು ನಾಟಕ ರಂಗದಲ್ಲಿ ತುಂಬ ಹೆಸರನ್ನು ಪಡೆದಂತಹ ಪಡೀಲಿರ್ಬೋದು, ಅವರನ್ನು ಕೂಡ ಕರ್ಕೊಂಬಂದು ಈ ಶೋನಲ್ಲಿ ಹಾಕ್ಕೊಂಡಿದ್ದಿರ್ಬೋದು. ಇನ್ನು ಮಿಮೈಕ್ರಿ ಕಲಾವಿದರನ್ನು ಹಾಕ್ಕೊಂಡಿದ್ದಿರ್ಬೋದು. ಇವರೆಲ್ಲರೂ ಕೂಡ ಶೋನ ಗಾಂಭೀರ್ಯತೆಯನ್ನು ಹೆಚ್ಚಿಸ್ತಾ ಇದ್ರು,
ತಮಾಷೆಯನ್ನು ಮಾಡ್ತಿದ್ರು, ಬಟ್ ಎಲ್ಲೂ ಕೂಡ ಅಪಹಾಸ್ಯವನ್ನು ಮಾಡ್ತಿರಲಿಲ್ಲ, ಡಬಲ್ ಮೀನಿಂಗ್ ಜೋಕ್ಗಳನ್ನು ಮಾಡ್ತಿರಲಿಲ್ಲ. ಬಟ್ಟು ಕಾಲ ಬದಲಾಗ್ತಾ ಹೋಯಿತು, ಕಲಾವಿದರು ಕೂಡ ಬದಲಾಗ್ತಾ ಹೋದರು. ಜೊತೆಗೆ ನಾನು ಅನ್ನುವಂಥ ಅಹಂಕಾರವು ಕೂಡ ಬೆಳೀತಾ ಹೋಯಿತು. ಜೊತೆಗೆ ನನ್ನಿಂದ ಅವರು ಅನ್ನುವಂತಹ ಮಾತುಗಳು ಕೂಡ ಮೂಡಿ ಬರೋದಕ್ಕೆ ಶುರುವಾಯಿತು. ಸೊ ದಟ್ ಒಬ್ಬೊಬ್ಬರೇ ಟೀಮನ್ನು ತೊರಿತಾ ಬಂದರು. ಕೊನೆಗೆ ಆ ಮುಖ್ಯ ಕುರ್ಚಿಯಲ್ಲಿ ಕೂರ್ತಿದ್ದಂಥ ಇಂದ್ರಜಿತ್ ಲಂಕೇಶ್ ಕೂಡ ಈ ಶೋವನ್ನು ಬಿಟ್ಟು ಹೊರಗಡೆ ನಡೆದರು. ಈ ಸೀಸನ್ನಲ್ಲಿ ಆ ಜಾಗಕ್ಕೆ ಒಬ್ಬ ಕಲಾತ್ಮಕ ನಿರ್ದೇಶಕ ಆದಂತಹ ಯೋಗರಾಜ್ ಭಟ್ ಅವರು ಬಂದು ಕೂತರು. ಅವ್ರು ಕೂತರೂ ಕೂಡ ಯಶಸ್ಸು ಮಾತ್ರ ಸಿಗಲಿಲ್ಲ. ಕಾರಣ ಒಬ್ಬ ವ್ಯಕ್ತಿಯ ಮಿಸ್ಟೇಕು. ಹೌದು, ಮಜಾ ಟಾಕೀಸ್ ಅನ್ನೋದು ಒಂದು ರೀತಿಯಲ್ಲಿ ಬಿಲ್ಡಪ್ ಶೋ, ಒಂದು ರೀತಿಯಲ್ಲಿ ಮಾತಿನ ಮಲ್ಲನ ಶೋ, ಜೊತೆಗೆ ಒಂದು ರೀತಿಯಲ್ಲಿ ಸೃಜನ್ ಲೋಕೇಶ್ ತನ್ನನ್ನು ತಾನು ನಿರೂಪಿಸಿಕೊಳ್ಳೋದಕ್ಕೆ ಮಾಡಿದಂಥ ಶೋ ಅನ್ನೋದರಲ್ಲಿ ಡೌಟ್ ಇಲ್ಲ. ಆದರೆ ಆರಂಭದಲ್ಲಿ ಮಾಡಿದಂತಹ ಒಂದಷ್ಟು ಭಾವನಾತ್ಮಕ ಮತ್ತು ಒಳ್ಳೊಳ್ಳೆ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದಿರ್ಬೋದು, ಅಥವಾ ತಮಾಷೆಯ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದಿರ್ಬೋದು, ಕಲಾವಿದರ ಬದುಕನ್ನು ಮತ್ತು ಅವರಲ್ಲಿ ತಮಾಷೆಯನ್ನು ಎರಡನ್ನೂ ಕೂಡ ಹೊರಗೆ ಚೆಲ್ಲೋದ್ರಲ್ಲಿ ಸೃಜನ್ ಯಶಸ್ಸಾದರು. ಬಟ್ ಅದಾದಮೇಲೆ ತನ್ನ ವೈಯಕ್ತಿಕ ಪ್ರಚಾರವೇ ಹೆಚ್ಚಾಯಿತಲ್ಲಿ, ತನಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ಳೋದು ಕೂಡ ಹೆಚ್ಚಾಯಿತು. ಅದಾದ ನಂತರ ಕೆಲವೊಂದಷ್ಟು ಡಬಲ್ ಮೀನಿಂಗ್ ಜೋಕ್ಸ್ಗಳು ಕೂಡ ಹೆಚ್ಚಾಯಿತು. ಅದರ ಜೊತೆಗೆ ಕಲಾವಿದರ ಬದಲಾವಣೆಯು ಕೂಡ ಎಫೆಕ್ಟನ್ನು ತಟ್ಟಿತು. ಈಗ ನೀವು ಗಮನಿಸಿರ್ಬೋದು, ಕನ್ನಡದ ಯಾವುದೇ ಕಾಮಿಡಿ ಶೋಗಳನ್ನು ತೆಗೆದುಕೊಳ್ಳಿ, ಅಲ್ಲಿ ಡಬಲ್ ಮೀನಿಂಗ್ ಇಲ್ಲದೆ ಯಾವ ಶೋನು ಕೂಡ ಕಂಪ್ಲೀಟ್ ಆಗ್ತಿಲ್ಲ. ನಟ ಮತ್ತು ಪ್ರೊಡ್ಯೂಸರ್ಸ್ ಸೃಜನ್ ಲೋಕೇಶ್ ಮತ್ತು ತರಂಗ ವಿಶ್ವ ಮಧ್ಯೆ ವೈಮನಸ್ಸು ಮೂಡಿನೇ ಇಲ್ಲಿ ತರಂಗ ವಿಶ್ವ ಹೊರಗಡೆ ಬಂದಿದ್ದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದೇ ಕಾರಣಕ್ಕೆ ಅವರು ಶೋನಿಂದ ಹೊರಗಡೆ ಬಂದು ಈಗ ಕೆಲವೊಂದು ವಿಚಾರಗಳನ್ನು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟು ಮೇಲ್ನೋಟಕ್ಕೆ ತರಂಗ ವಿಶ್ವ ಆಗಿರ್ಬೋದು, ಸೃಜನ್ ಆಗಿರ್ಬೋದು, ಏನೂ ಕೂಡ ಆಗಿಲ್ಲ, ನಮ್ಮ ನೋಡ್ರೆ ತುಂಬ ಚೆನ್ನಾಗಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಒಳಗಡೆ ನಡೆದಿರೋದೇ ಬೇರೆ ಅನ್ನೋದು ಸತ್ಯ. ಈಗ ತರಂಗ ವಿಶ್ವ ಯಾಕೆ ತನ್ನ ಹೊರಗಡೆ ಬಂದೆ ಅನ್ನೋಂಥ ವಿಚಾರವನ್ನು ಅವರೇ ಹೇಳ್ತಾರೆ. ಮಜಾ ಟಾಕೀಸ್ ಶೋ ಮುಕ್ತಾಯ ಆಗೋದಕ್ಕೆ ಮತ್ತು ನಾನು ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾನು ಹೊರಗಡೆ ಬಂದಿದ್ದು ಅದು ನನ್ನ ಉದ್ದೇಶದಿಂದ, ಅಥವಾ ನನ್ನ ಒಂದು ಮನಸ್ಸಾಕ್ಷಿಗೆ ಅದು ಒಪ್ಪದೇ ಇರುವಂಥ ಕಾರಣಕ್ಕೋಸ್ಕರ. ಈ ಸೀಸನಲ್ಲಿ ಮಜಾ ಟಾಕೀಸ್ ಅನ್ನೋದು ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ವಿಶೇಷ ಅಂತೇಳಿ ಅನ್ಕೋದಕ್ಕೆ ಶುರುವಾಯಿತು. ಆದರೆ ಈ ಹಳೆಯ ಖುಷಿ ಅಥವಾ ಹಳೆಯ ಪ್ರಾಕಾರ ಸಿಗಲು ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೆ, ಬಟ್ ಅದು ಆಗಲಿಲ್ಲ. ಆದರೆ ಅದು ಚಾನಲ್ ಮತ್ತು ಸೃಜನ್ ಅವರ ನಡುವಿನ ಸಂಪರ್ಕ ಆಗಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲರೂ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಅಂತ ಹೇಳ್ಬಿಟ್ಟು ತರಂಗ ವಿಶ್ವ ಹೇಳ್ತಾರೆ. ಅಂದರೆ ಈ ಹಿಂದೆ ಇದ್ದಂತೆ ಎಲ್ಲ ಕಲಾವಿದರು ಇರಬೇಕು, ಅವಾಗ ಮಾತ್ರ ಸಾಧ್ಯ ಅಂತೇಳಿ ಹೇಳಿದ್ರಂತೆ. ಮಜಾ ಭಾರತ, ಗಿಚ್ಚಿಗಿಲಿ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆದರೆ ಈ ಕಲಾವಿದರು ಮಜಾ ಟಾಕೀಸ್ಗೆ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಎದುರಾಗ್ತದೆ. ಕಾರಣ ಅವರು ಒಳ್ಳೆ ಕಲಾವಿದರು ನಿಜ, ಇದನ್ನು ಗಿಚ್ಚಿಗಿಲ್ಲಿಗೆ ಆಗಿ ತೆಗೆದುಕೊಳ್ಬೇಕಾ ಇಲ್ಲ ಮಜಾ ಟಾಕೀಸ್ ಆಗಿ ತೆಗೆದುಕೊಳ್ಬೇಕಾ ಅನ್ನೋಂಥ ಗೊಂದಲ ಪ್ರೇಕ್ಷಕರಲ್ಲಿ ಎದುರಾಗ್ತದೆ. ಖಂಡಿತ ಇಲ್ಲ, ಅದೊಂದು ದೊಡ್ಡ ಎಡವಟ್ಟು ಆಯ್ತು. ಅದು ನಾನು ಹೊರಗಡೆ ಹೋದಾಗ ನನ್ನಲ್ಲಿ ಮೂಡಿದಂಥ ಪ್ರಶ್ನೆಯೂ ಕೂಡ ಇದೆ. ನಿಧಾನವಾಗಿ ಸರಿ ಹೋಗ್ಬೋದು ಅನ್ನಿಸ್ತು. ಡಬಲ್ ಮೀನಿಂಗ್ ಸ್ಕ್ರಿಪ್ಟ್ ಪ್ಲೇ ಆಗ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಬಾರಿಯ ಎಪಿಸೋಡ್ನಲ್ಲಿ ಮಜಾ ಟಾಕೀಸ್ ಪ್ರಕಾರವೇ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಒಂದು ದುಡ್ಡಿನಲ್ಲಿ ಖುಷಿಯಾಗಿ ಇರಬೇಕು, ಇಲ್ಲ ಕೆಲಸದಲ್ಲಿ ಖುಷಿಯಾಗಿರಬೇಕು. ಈ ಬಾರಿ ಎರಡರಲ್ಲಿ ಈ ಸಲ ಮಿಸ್ ಹೊಡಿತಿದೆ ಅಂತೇಳಿ ಅನಿಸೋಕ್ಕೆ ಶುರುವಾಯಿತು ಅಂತ ಹೇಳ್ಬಿಟ್ಟು ತರಂಗ ವಿಶ್ವ ಹೇಳಿ ಹೊರಗಡೆ ಹೋದೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಅವರು ಹೇಳ್ತಾರೆ ಇಂಡೈರೆಕ್ಟಾಗಿ, ಒಂದು ಮಾಡುವಂಥ ಕೆಲಸದಲ್ಲೂ ಕೂಡ ಖುಷಿ ಇಲ್ಲ, ಎರಡನೇದು ತೆಗೆದುಕೊಳ್ಳುತ್ತಿರುವಂಥ ಕಾಸಿನ ವಿಚಾರದಲ್ಲೂ ಕೂಡ ಕಡಿಮೆ ಆಯಿತು ಅಥವಾ ಸಮಾಧಾನ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಸೊ ದಟ್ ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಎಲ್ಲೋ ಒಂದು ಕಡೆ ಈ ಶೋ ಮುಗಿಯೋದಕ್ಕೆ ಈ ಕಲಾವಿದರುಗಳ ಒಂದು ಕಿತ್ತಾಟ ಅಥವಾ ಮನಸ್ತಾಪಗಳೇ ಕಾರಣ ಆಗೋಯ್ತಾ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹಾಗೆ ನೋಡಿದ್ರೆ ಇದು ಸೃಜನ್ ಲೋಕೇಶ್ ಅವರ ಓನ್ ಪ್ರೊಡಕ್ಷನ್, ಎಷ್ಟು ಚೆನ್ನಾಗಿ ಬೇಕಾದರೂ ಕೂಡ ಮಾಡ್ಬೋದಾಗಿತ್ತು. ಬಟ್ ಇವರಲ್ಲಿ ಮಾಡಲಿಲ್ಲ. ಕಾರಣ ಇಲ್ಲಿ ನಾನಾ ಕಾರಣಗಳು ಸಿಗ್ತವೆ. ಒಂದು, ಈ ಕಲಾವಿದರುಗಳನ್ನು ಗುರುತಿಸುವಂಥದ್ದು ಅಥವಾ ಅವ್ರು ಗೌರವಿಸುವಂಥದ್ದು ಒಂದು ಕಲೆ. ಅವರಿಗೆ ರೆಮ್ಯುನರೇಷನ್ ಕೊಡುವಂಥದ್ದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದರೆ ಇಲ್ಲಿ ಆ ರೆಮ್ಯುನರೇಷನ್ ಕೊಡುವಂಥ ಹಂತದಲ್ಲಿ ಯಾವ ರೀತಿ ನೀವು ಟ್ರೀಟ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಡಬಲ್ ಮೀನಿಂಗು ಡೈಲಾಗ್ಗಳೇ ಹೆಚ್ಚಾಯಿತು ಅನ್ನೋಂಥ ಕಾರಣಕ್ಕೆ ಮಾತ್ರ ಇಲ್ಲಿ ಮುತ್ತುಮಣಿ ಆ ಕಡೆ ಹೋಗಿರೋದಲ್ಲ. ಅದರ ಜೊತೆಗೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ. ಈಗ ನೀವೇ ಯೋಚನೆ ಮಾಡಿ, ತರಂಗ ವಿಶ್ವ ಮತ್ತು ಕುರಿ ಪ್ರತಾಪ್ ಅವರೆಲ್ಲರೂ ಕೂಡ ಸೀನಿಯರ್ ಕಲಾವಿದರು. ಅವರ ಸರಿಸಮಾನರಾಗಿ ಇವರನ್ನು ಕೂಡ ಹಾಕ್ಕೊಂಡು, ಯಾರನ್ನ ಈ ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಈ ಕಲಾವಿದರನ್ನು ಕೂಡ ಹಾಕ್ಕೊಂಡು ಏನೋ ಮಿಕ್ಸ್ ಮಸಾಲ ಮಾಡೋಕ್ಕೋಗಿ ಇನ್ನೊಂದು ಮತ್ತೊಂದು ಆಗಿ ಅದು ಗಬ್ಬೆದ್ದು ನಾರೋದಕ್ಕಿಂತ ಮುಂಚೆ ನಾನೇ ಹೊರಗಡೆ ಬರೋದು ಬೆಟರ್ ಅಲ್ವಾ ಅನ್ನೋಂಥದ್ದು ಇವರ ಅಭಿಪ್ರಾಯ. ಸೊ ದಟ್ ಇವರು ಹೊರಗಡೆ ಬಂದರು. ಮಜಾ ಟಾಕೀಸು ದಾಟುವಂಥ ಸಂದರ್ಭದಲ್ಲಿ, ಅಂದರೆ ಈ 200 ಎಪಿಸೋಡ್ ದಾಟುವಂಥ ಸಂದರ್ಭದಲ್ಲಿ ಮುತ್ತುಮಣಿ ಪಾತ್ರದ ಪರಿಚಯ ಆಗುತ್ತೆ.
ಸೃಜನ್ ಹಾಗೂ ಚಾನಲ್ ಮಧ್ಯೆ ಏನೋ ಮಾತುಕತೆ ಆಗಿದೆ ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಆ ನಂತರ ಇವ್ರಿಗೆ ಗೊತ್ತಾಗೋದು ಇದು ಬೇರೆಯೇ ಉದ್ದೇಶದಿಂದ ಆಗಿರುವಂಥದ್ದು ಅಂತ ಹೇಳಿ. ಹೀಗಾಗಿ ಇಲ್ಲಿ ಎಲ್ಲಿ ಸಮಾಧಾನ ಸಿಗೋದಿಲ್ಲೋ ಅಲ್ಲಿ ನಾನು ಕೆಲಸ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಮಜಾ ಟಾಕೀಸ್ನಲ್ಲಿ ವಿಶೇಷವಾದಂಥ ಸ್ಥಾನಮಾನ, ಗೌರವ ಎಲ್ಲದೂ ಕೂಡ ಮೊದಲಿಗೆ ಸಿಕ್ತು. ಮೊದಲಿನಿಂದ ಬಂದಿದ್ದಂಥ ಮಜಾ ಟಾಕೀಸ್ ಅದ್ಭುತವಾಗಿತ್ತು. ಇದು ಒಬ್ಬನಿಂದ ಅಲ್ಲ, ಎಲ್ಲರೂ ಕೂಡ ಸೇರಿ ಮಜಾ ಟಾಕೀಸ್ ಆಗಿತ್ತು. ಅಪರ್ಣಾ ಮೇಡಮ್, ಸೃಜನ್ ಲೋಕೇಶ್, ಮಂಡ್ಯ ರಮೇಶು, ಕುರಿ ಪ್ರತಾಪು, ಶ್ವೇತ ಚೆಂಗಪ್ಪ, ದಯಣ್ಣ, ಮನೋರಣ್ಣ, ಪವನು, ನವೀನ್ ಡಿ ಪಡೀಲು, ಇವರೊಂದಿಗೆ ನಾನು ಅಂದರೆ ಈ ತರಂಗ ವಿಶ್ವ ಎಲ್ಲರೂ ಕೂಡ ಸೇರಿಕೊಂಡು ಒಂದೊಂದು ಫ್ಲೇವರ್ ಬಂತು. ಫ್ಯಾಮಿಲಿ ಮಂದಿ ಟಿ ವಿ ಹಾಕಿ ನೋಡಿದಾಗ ಮಜಾ ತಂದು ಕೊಡ್ತು. ವಿಶೇಷವಾಗಿ ನನ್ನ ಪಾತ್ರ ತಾ ಅಕ್ಷರ ಬಳಸ್ಕೊಂಡು ಮಾಡಿದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಅದ್ಭುತ. ಆ ಯಶಸ್ಸನ್ನು ನಾವು ಎಂಜಾಯ್ ಕೂಡ ಮಾಡಿದ್ವಿ ಅಂತಲೂ ಕೂಡ ತರಂಗ ನೆನಪಿಸ್ಕೊಳ್ತಾರೆ. ಮನೆ ಕಟ್ಟೋದಕ್ಕೆ ಬಂದಿದ್ದಂಥ ತಮಿಳರಿಂದ ಮುತ್ತುಮಣಿ ಶೈಲಿಯ ಪಾತ್ರವನ್ನು ಹುಟ್ಟಿಸ್ಕೊಂಡು ನೆನಪಿಸ್ಕೊಂಡು ನಮ್ಮ ಮನೆ ಹತ್ತಿರ ಮನೆ ಕಟ್ಟುವಂಥ ತಮಿಳಿನವರು ಜಾಸ್ತಿ ಇತ್ತು. ಅವರು ಮಾತನಾಡುವಂಥ ಶೈಲಿಯನ್ನು ನೋಡ್ತಾ ಇದ್ದೆ. ಚಿಮೆಂಟು ಕಲಿಸು, ಇಟ್ಟಿಗೆ ತಗೊಂಡು ಬಾರೋ ಅಂತೇಳಿ ಹೇಳಿದರೆ ಇದೊಂಥರ ಚೆನ್ನಾಗಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದೆ. ಕುಬೇರಪ್ಪ ಆ್ಯಂಡ್ ಸನ್ಸ್ ಸೀರಿಯಲ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ಕ್ಯಾಮರಾಮನ್ ಕನೆಕ್ಟ್ ಆಗಿಬಿಟ್ಟೆ. ಆ ಸೀರಿಯಲ್ ಮುಗಿಯೋದ್ರೊಳಗೆ ತಮಿಳು ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಿದ್ದೆ. ಒಮ್ಮೆ ಮಜಾ ಟಾಕೀಸ್ 200 ಎಪಿಸೋಡ್ ಆಗಿತ್ತು. ಆ ಫಂಕ್ಷನ್ ಮುಗಿದ ಮೇಲೆ ಹೊಸ ಕ್ಯಾರೆಕ್ಟ್ರು ತರಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದರು. ಆಗ ಸೃಜನ್ ಇಂಥದ್ದೊಂದು ಕ್ಯಾರೆಕ್ಟರ್ನ ಮಾಡಬೇಕು ಅಂದರು. ಒಮ್ಮೆ ದರ್ಶನ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಸೇರಿದ್ವಿ. ಆಗ ಮತ್ತೆ ಮಾತುಕತೆ ನಡೀತು ಅಂತಲೂ ಕೂಡ ಇಲ್ಲಿ ತರಂಗ ನೆನಪಿಸ್ಕೊಳ್ತಾರೆ. ಯಾಕೆ ತರಂಗ ಇಲ್ಲಿಗೆ ಆಯ್ಕೆ ಆದರು ಅಂತೇಳಿ. ಇಷ್ಟೆಲ್ಲ ಹೆಸರು ತಂದು ಕೊಟ್ಟಂಥ ಮಜಾ ಟಾಕೀಸ್ ದಿಢೀರನೆ ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಕಾರಣಗಳಿರ್ತವೆ. ಸೃಜನ್ ಹಾಗೂ ಚಾನಲ್ ನಡುವೆ ಏನು ಮಾತುಕತೆ ಆಗಿದೆ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಇದ್ದರೆ ಮಜಾ ಟಾಕೀಸ್ ಅಂತೇಳಿ ಹೇಳಿದ್ದೆ. ಈಗ ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಅವರು ಇದ್ದಾರೆ. ಅವರೆಲ್ಲರೂ ಕೂಡ ಅದ್ಭುತ ಕಲಾವಿದರೆ. ಬಟ್ ಆದರೆ ಇದು ಎಲ್ಲೋ ಒಂದು ಕಡೆ ಹಳೆಯ ಮಜಾ ಟಾಕೀಸನ್ನು ಮರೀಚಿಕೆ ಮಾಡುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ನಾನು ಅಲ್ಲಿಂದ ಹೊರಗಡೆ ಬಂದೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ದಟ್ಟು ಇಲ್ಲಿ ಯಾವಾಗ ಇಡೀ ಟೀಮ್ನವರು, ಮಜಾ ಟಾಕೀಸ್ ಟೀಮ್ನವರು, ಅದರಲ್ಲೂ ಕೂಡ ಸೃಜನ್ ಲೋಕೇಶ್ ಕ್ಯಾಪ್ಟನ್ಶಿಪ್ಪಲ್ಲಿ ತಪ್ಪುಗಳಾಗೋಯ್ತು. ಅದರ ಎಫೆಕ್ಟ್ನಿಂದ ಇವೆಲ್ಲದೂ ಕೂಡ ಆಯಿತು ಅನ್ನೋದನ್ನು ತರಂಗ ವಿಶ್ವ ನೇರವಾಗಿ ಹೇಳ್ತಾ, ದರ್ಶನ್, ಸೃಜನ್ ಲೋಕೇಶು ಮಾಡಿದಂಥ ತಪ್ಪುಗಳನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನಾದರೂ ಸೃಜನ್ ಲೋಕೇಶ್ ಈ ತಪ್ಪುಗಳನ್ನು ಸರಿ ಮಾಡಿಕೊಡ್ತಾರೆ. ಮುಂದೆ ಮಜಾ ಟಾಕೀಸ್ ಮತ್ತೆ ಬರುತ್ತಾ? ಮಜಾ ಟಾಕೀಸ್ ಬಂದರೆ ಈ ಹಳೆಯ ಫ್ಲೇವರ್ ಇರ್ತದ? ಇದೆಲ್ಲವೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಸೃಜನ್ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು. ಈಗಿರಬೇಕಾಗಿರೋದು ಅಥವಾ ಈಗ ಕೊಡಬೇಕಾಗಿರೋದು ಸೃಜನ್ ಉತ್ತರ. ಆ ಉತ್ತರಕ್ಕೋಸ್ಕರ ನಾವು ಕೂಡ ಕಾಯೋಣ ಅಂತೇಳಿ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು ತರಂಗ ವಿಶ್ವ ಅವರ ಈ ಮಾತುಗಳ ಬಗ್ಗೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.